11-12ನೇ ಶತಮಾನದಲ್ಲಿ 300 ಹಳ್ಳಿಗಳ ಆಡಳಿತ ಕೇಂದ್ರದ ಮುಖ್ಯ ಸ್ಥಳ ಆಗಿದ್ದಂತಹ ಊರು. 12ನೇ ಶತಮಾನದ ವಚನಕಾರ್ತಿ ಮುಕ್ತಾಯಕ್ಕನವರ ಊರು. ತುಂಬ ಪ್ರಾಚೀನ ಇತಿಹಾಸ ಇರುವಂತಹ ಊರು ಈ ನಮ್ಮ ಮಸರಕಲ್. ಇವತ್ತಿನ ವಿಡಿಯೋ ಮಸರಕಲ್ ಬಗ್ಗೆ ಆಗಿರುತ್ತೆ. ಎಲ್ರಿಗೂ ಕೂಡ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಬಂದ್ರಿ ಬರ್ರಿ. ನಮಸ್ಕಾರ ಎಲ್ಲರೂ ಹೆಂಗದಿರಿ? ಆರಾಮದಿರ ತಂದ್ಕೊಳ್ತೀನಿ. ನಾನು ನೋಡ್ರಿ ಹಿಂಗದೀನಿ. ಇವತ್ತು ನಾನಿರೋದು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಮಸರಕಲ್ ಅನ್ನುವಂಥ ಊರಿನ ನೋಡ್ಬೋದು ಇಲ್ಲಿ ಕಲ್ಗುತ್ತಿ ಮರಸಿಲಿಂಗೇಶ್ವರ ದೇವಸ್ಥಾನ ಇಲ್ಲಿ ನಿಂತಿದ್ದೀನಿ. ಸೊ ಈ ಒಂದು ದೇವಸ್ಥಾನದ ವ್ಯೂವನ್ನು ನೋಡ್ಕೊಂಬಿಡಿ. ನಾವೀಗ ಮತ್ತೆ ಊರಿನ ಕಡೆ ಹೊರಡೋಣ. ನಾವೀಗ ಬೆಟ್ಟದಿಂದ ಕೆಳಗಡೆ ಬಂದಿದ್ದೀವಿ. ಸೊ ಇಲ್ಲೊಂದು ದೇವಾಲಯ ಇದೆ ನೋಡಬಹುದು, ಮರಸಿಲಿಂಗೇಶ್ವರ ದೇವಸ್ಥಾನ ಮಸರಕಲ್ ಅಂತ ಹೇಳಿ. ಇವುಗಳನ್ನೆಲ್ಲ ನೋಡಿದ್ರೆ ಒಂದು 100-200 ವರ್ಷದ ಇತಿಹಾಸ ಇರ್ಬೋದು ಅಂತ ಅನ್ಸುತ್ತೆ. ಇಲ್ಲಿ ಮುಕ್ತಾಯಕ್ಕನ ಹೆಸರಿನ ಒಂದು ದೇವಾಲಯ ಇದೆಯಂತೆ, ಚಿಕ್ಕ ಗುಡಿ ಇದೆ ಅಂತ ನಾನು ಓದಿದ್ದೆ. ಆ ಒಂದು ದೇವಸ್ಥಾನವನ್ನು ನೋಡಬೇಕು. ಯಾಕೆ ಅಂದರೆ ನಿಮ್ಗೆ ಗೊತ್ತಿರೋ ಹಾಗೆ 12ನೇ ಶತಮಾನದಲ್ಲಿ ಆ ವಚನ ಸಾಹಿತ್ಯ, ವಚನ ಪರಂಪರೆ ಯಾವ ರೀತಿ ಬೆಳೀತು ಅಂತ ಹೇಳಿ. ಸೊ ಆ ಸಂದರ್ಭದಲ್ಲಿ ಮುಕ್ತಾಯಕ್ಕನೂ ಸಹ ಇದ್ದರು. ನಾನು ನಿಮ್ಗೆ ಹೇಳಿದೆ ಮುಕ್ತಾಯಕ್ಕ ಮಸರಕಲ್ನವರು ಅಂತ. ಅಂದರೆ ಮೂಲದಲ್ಲಿ ಅವ್ರ ಜನ್ಮಸ್ಥಳ ಯಾವುದು ಅಂದರೆ ಆ ಗದಗಿನ ಲಕ್ಕುಂಡಿಯವರು. ಆದರೆ ಅವರನ್ನು 10 ವರ್ಷದವರಿದ್ದಾಗ ಮದುವೆ ಮಾಡಿಕೊಡ್ತಾರೆ ಈ ಒಂದು ಮಸರಕಲ್. ಅಂದರೆ ಮಸರಕಲ್ನ ಪೂರ್ವದ ಹೆಸರು ಅಂದರೆ ಪ್ರಾಚೀನ ಹೆಸರು ಮೊಸಳೆ ಕಲ್ಲು ಅಂತ. ಸೊ ಆವಾಗ ಮದುವೆ ಮಾಡಿ ಏನು ಕೊಡ್ತಾರಲ್ವ, ಅವರು ಇಲ್ಲೇ ಬಂದು ನೆಲೆಸ್ತಾರೆ. ಮುಕ್ತಾಯಕ್ಕನವರಿಗೆ ಆಧ್ಯಾತ್ಮದ ಗುರು, ತಂದೆ ಎಲ್ಲವೂ ಕೂಡ ಅವರ ಅಣ್ಣನೇ ಆಗಿರ್ತಾರೆ. ಮುಕ್ತಾಯಕ್ಕನವರನ್ನ ವಚನ ಸಾಹಿತ್ಯದ ಧ್ರುವತಾರೆ ಅಂತ ಕರೀತಾರೆ. ಈಗ ಅಕ್ಕ ಮಹಾದೇವಿಯವರು ಹೇಗೆ ಭಕ್ತಿ ಮಾರ್ಗ, ತಾರ್ಕಿಕ ಮಾರ್ಗವನ್ನು ಅನುಸರಿಸ್ತಾರೋ ಹಂಗೆ ಮುಕ್ತಾಯಕ್ಕನವರು ವೈಚಾರಿಕತೆಯ ದಿಟ್ಟ ನಿಲುವಿನ ಧ್ಯಾನ ಮಾರ್ಗವನ್ನ ಅನುಸರಿಸ್ತಾರೆ. ಇದುವರೆಗೂ ಅವರದ್ದು ಒಂದು 37 ವಚನಗಳು ಸಿಕ್ಕಿದೆಯಂತೆ. ಆ ಒಂದು ವಚನವನ್ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಆ ವಚನ ಹೇಗಿದೆ ನೋಡಿ, ಈಗ ತಾನೇ ಓದಿದೆ ಅಷ್ಟೇ. ನುಡಿಯಲು ಬಾರದು ಕೆಟ್ಟ ನುಡಿಗಳ, ನಡೆಯಲು ಬಾರದು ಕೆಟ್ಟ ನಡೆಗಳ. ನುಡಿದಡೇನು ನುಡಿಯದಿರ್ದಡೇನು, ಹಿಡಿದ ವ್ರತವ ಬಿಡದಿರಲು, ಅದೇ ಮಹಾಜ್ಞಾನದ ಆಚರಣೆ ಅಜಗಣ್ಣ ತಂದೆ. ಆಹಾ. ಇವುಗಳನ್ನ ನಮ್ಮ ಬದುಕಿಗೂ ನಾವು ಅಪ್ಲೈ ಮಾಡ್ಬೋದು, ಹೆಂಗ್ ಬೇಕಾದ್ರೂ ಅಪ್ಲೈ ಮಾಡ್ಕೊಳ್ಬೋದು, ನಿಮ್ಮ ಸಿಚುವೇಶನ್ಗೆ ಬಿಟ್ಟಂಗೆ. ಇದನ್ನ ನಾನು ನನ್ನ ಲೈಫ್ಗೆ ಹೆಂಗೆ ಅಪ್ಲೈ ಮಾಡ್ತೀನಿ ಅಂದ್ರೆ, ಹಿಡಿದ ವ್ರತವ ಬಿಡದಿರಲು ಅದೇ ಮಹಾಜ್ಞಾನದ ಆಚರಣೆ ಅಂತಿದೆಯಲ್ವಾ. ಸೊ ಹಿಡಿದ ವ್ರತ ಮಾಡಬೇಕು ಅನ್ನುವಂತಹ ಛಲ, ಕನ್ಸಿಸ್ಟೆನ್ಸಿ. ವ್ರತ ಅನ್ನೋದು ಯಾವ್ದ್ರಲ್ಲಾದ್ರೂ ಆಗಿರ್ಬೋದು, ದೇವರ ವ್ರತ ಅಂತಾನೆ ಆಗ್ಬೇಕಂತ ಏನಿಲ್ಲ. ನಂದು ಟ್ರಾವೆಲ್ ಮಾಡಬೇಕು ಅಂತಿದೆ, ಎಕ್ಸ್ಪ್ಲೋರ್ ಮಾಡಬೇಕು ಅಂತಿದೆ. ಸೊ ಅದು ಕೂಡ ನನಗೊಂದು ವ್ರತ ಥರನೇ. ಸೊ ಹಿಡಿದ ವ್ರತವ ಅಂದ್ರೆ ಈಗ ಏನ್ ಟ್ರಾವೆಲ್ ಮಾಡ್ಬೇಕು ಅನ್ಕೊಂಡಿದ್ದೀನಲ್ವಾ, ಸೊ ಅದನ್ನ ಬಿಡದೆ ಕಂಪ್ಲೀಟ್ ಮಾಡಿದ್ರೆ ಅದೇ ಮಹಾಜ್ಞಾನದ ಆಚರಣೆ ಅಷ್ಟೇ. ಸ್ನೇಹಿತರೆ, ಇಲ್ಲಿ ಹುಡುಗರು ಸ್ವಿಮ್ ಮಾಡ್ತಾ ಇದ್ರು ಬಾವಿ ಹತ್ರ. ಸೊ ಇಲ್ಲಿ ನೋಡಿ, ಎತ್ತಿಗೆ ನೀರು ಕುಡಿಸೋದು, ಕಲ್ಲಿಂದು ಚೆನ್ನಾಗಿ ಕೆತ್ತಿಸಿದಾರೆ ನೋಡಿ. ತುಂಬಾ ಸುಸ್ಥಿತಿಯಲ್ಲಿದೆ, ಒಳ್ಳೆ ಸ್ಥಿತಿಯಲ್ಲಿದೆ, ಆದ್ರೆ ಬಳಕೆಯಲ್ಲಿಲ್ಲ. ಅದೇ ಸಮಸ್ಯೆ. ಸೊ ಒಳ್ಳೆ ಸ್ಥಿತಿಯಲ್ಲಿದೆ ಆದ್ರೆ ಬಳಕೆಯಲ್ಲಿಲ್ಲ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ. ಇಲ್ಲೇ ಹಳ್ಳ ಹರಿತಾ ಇದೆ, ಇನ್ನೇ ಹಾಕಿದ್ರಲ್ಲಿ ಹಾಕಿ ನೀರು ಕುಡಿಸ್ತಾರೆ ಹೇಳಿ. ಇದಾಡ್ತಾ ಆಡ್ ಊರಲ್ಲಿ ಒಂದು ಬಾವಿ, ಆ ಬಾವಿ ತುಂಬಾ ನೀರು, ಸ್ವಿಮ್ ಮಾಡಕ್ಕೆ ಈ ತರ ಹುಡುಗರು. ಆದ್ರೆ ಇದು ಸೇದ ಬಾವಿ, ಕುಡಿಯೋ ನೀರಿನ ಬಾವಿ, ಆದ್ರೆ ಈಗ ಬಳಕೆಯಲ್ಲಿಲ್ಲ. ಅದಕ್ಕೋಸ್ಕರ ಸ್ವಿಮ್ ಮಾಡ್ತಾ ಇದಾರೆ. ಡೈ ಹಿಡಿದಿ ಹೇಳಿ, ಹುಷಾರಪ್ಪ ತಲೆಗಿಲಿ.
ನನ್ನ ಹಿಂದೆ ಏನ್ ನೋಡ್ತಿದ್ದೀರಾ ಇದೇ ನೋಡಿ ಮಸ್ತಿರ್ಕಲ್ ಗುಡ್ಡ. ಈಗ ನಾವು ಪೂರ್ತಿ ಊರನ್ನ ಸುತ್ತಾಡ್ಕೊಂಡು ಬಂದೆ. ತುಂಬಾ ಜನರಿಗೆ ಕೇಳಿದೆ ಮುಕ್ತಾಯಕ್ಕನ ದೇವಸ್ಥಾನ ಎಲ್ಲಿದೆ ಅಂತ ಹೇಳಿ, ಮುಕ್ತಾಯಕ್ಕನ ಗುಡಿ ಎಲ್ಲಿ ಐತೆ ಅಂತ ಹೇಳಿ ತುಂಬಾ ಜನಕ್ಕೆ ಹೇಳಿದೆ. ಆದ್ರೆ ಒಂದಿಷ್ಟು ಜನ ಇದೆ ಅಂದ್ರು, ಒಂದಿಷ್ಟು ಜನ ಇಲ್ಲ ಅಂದ್ರು. ಹಂಗಾಗಿ ಹುಡುಕಾಡೋ ಬರದಲ್ಲಿ ಮೊದಲೇ ಬಿಸಿಲು. ತುಂಬಾ ಜನ ಗೊತ್ತಿಲ್ಲ ಅಂದ್ರು, ಯಾರನಪ್ಪ ಮುಕ್ತಾಯಕ್ಕ ಅಂದ್ರೆ ಗೊತ್ತಿಲ್ಲ ಮಗ ಅನ್ನೋ ಲೆಕ್ಕದಲ್ಲಿ ಮಾತಾಡಿದ್ರು. ಹಂಗಾಗಿ ಸರಿ ಆಯ್ತು ಇರ್ಲಿ, ಮತ್ತೆ ನೆಕ್ಸ್ಟ್ ಟೈಮ್ ನೋಡುವ, ಎಕ್ಸ್ಪ್ಲೋರ್ ಮಾಡುವ ಅಂತ ಸುಮ್ಮನೆ ಇದೆ. ಮಸ್ತಿರ್ಕಲ್ ನಿಮಗೆ ಗೊತ್ತಿದ್ದ ಹಾಗೆ ಬಯಲು ಸೀಮೆ, ಅದರಲ್ಲೂ ಕೂಡ ಉತ್ತರ ಕರ್ನಾಟಕದಲ್ಲಿ ರಾಯಚೂರು ಮತ್ತೆ ರಾಯಚೂರಿನ ಸುತ್ತಮುತ್ತ ಬಾಗಲಕೋಟೆ ಆ ಕಡೆ ಈ ಕಡೆ ಗುಲ್ಬರ್ಗ ಎಲ್ಲ ಕಡೆ ಕೂಡ ನಿಮಗೆ ಗೊತ್ತಿದ್ದ ಹಾಗೆ ಒಂದಿಷ್ಟು ಪ್ರಮುಖ ಬೆಳೆಗಳಿದಾವೆ. ಅದೇ ರೀತಿ ನಮ್ಮ ಮಸ್ತಿರ್ಕಲ್ಲಿನ ಮುಖ್ಯ ಬೆಳೆಗಳು ಯಾವ್ಯಾವ ಅಂದ್ರೆ ಹತ್ತಿ, ಜೋಳ, ಸಜ್ಜೆ, ತೊಗರಿ, ಅದಾದ್ಮೇಲೆ ಇಲ್ಲೇ ನೋಡ್ತಿದ್ದೀರಾ ಭತ್ತ ನೋಡ್ಬೋದು ನೀವು, ಎಲ್ಲಾ ಕಡೆ ಭತ್ತ ಇದೆ. ಸೊ ಭತ್ತ, ಈ ರೀತಿ ಒಂದಿಷ್ಟು ಪ್ರಮುಖ ಬೆಳೆಗಳಿದಾವೆ. ಇದಾಗಿತ್ತು ನಮ್ಮ ಮಸ್ತಿರ್ಕಲ್ಲಿನ ವಿಡಿಯೋ. ಯಾರ್ಯಾರು ವಿಡಿಯೋನ ಪೂರ್ತಿ ನೋಡಿದಿರಾ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ನಿಮ್ಮ ಊರು ಯಾವ್ದು ಅನ್ನೋದನ್ನ ಕಮೆಂಟ್ ಮಾಡಿ. ಸೊ ಮಸ್ತಿರ್ಕಲ್ನವರು ಎಷ್ಟು ಜನ ಈ ವಿಡಿಯೋ ನೋಡಿದ್ರಿ ಮಸ್ತಿರ್ಕಲ್ ಅಂತ ಕಮೆಂಟ್ ಮಾಡಿ. ಅಂಡ್ ಇನ್ನೊಂದನ್ನ ಮರಿಬೇಡ್ರಿ, ಯಾವ್ದು ಗೊತ್ತಲ್ಲ ಶೇರ್ ಮಾಡೋದನ್ನ, ಯಾಕಂದ್ರೆ ಶೇರಿಂಗ್ ಈಸ್ ಕೇರಿಂಗ್.